ನಡೆದಿರೋ ಜಗಳದ ಬಗ್ಗೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಅಂದ್ರೆ ಏನೇ ಅನಾಹುತ ಆದ್ರೂ ತಪ್ಪು ಹೊರಿಸೋದು ಹೆಣ್ಮಕ್ಳ ಮೇಲೆ ಅಲ್ವಾ ಅದ್ಕೆ? ನಿಜಾನೇ, ಆದ್ರೆ ಅವ್ರ ನಡವಳಿಕೆ ನನಗೊಂಚೂರು ಹಿಡಿಸ್ಲಿಲ್ಲ. ಇದನ್ನೆಲ್ಲ ಮನ್ಸಲ್ಲಿಟ್ಕೊಂಡು ಮದ್ವೆ ಮೇಲೆ ಕೋಪ ತೋರಿಸ್ತಾರೇನೋ ಅಂತ ನನಗ್ ತುಂಬಾ ಭಯ ಆಗ್ತಿದೆ ಅದ್ಕೆ. ಹಾಗೆಲ್ಲ ಆಗಲ್ಲ ಅತ್ತೆ. ಕಂದ ಕೈಲಾಶ್, ಏನ್ ಹೇಳ್ತಿದ್ಯಾ? ಹೌದಮ್ಮ, ಈಗ ತಾನೇ ಹೋಗಿ ಅಮರ್ ಚಿಕ್ಕಮ್ಮ ಜೊತೆ ಮಾತಾಡ್ ಬರ್ತಿದ್ದೀನಿ. ಅಪ್ಪಿತಪ್ಪಿ ದೀಪದ ಮೇಲೆ ಸೀರೆ ಬಿತ್ತು ಅಂತ ಅವ್ರು ಒಪ್ಕೊಂಡ್ರು. ಇವಾಗ ಅದನ್ನೆಲ್ಲ ಮರ್ತು ಮದುವೆ ಕೆಲ್ಸದ ಕಡೆ ಗಮನ ಕೊಡಿ. ಹೋಗ್ಲಿ ಬಿಡು ಕಂದ, ನನಗೆ ರಾಧಿಕಾ ಹೇಗೋ ಪ್ರಿಯಾನು ಹಾಗೆ. ಸುಸೂತ್ರವಾಗಿ ಮದ್ವೆ ನಡೀತಿರೋದ್ರಿಂದ ಈಗ ಯಾವ ಚಿಂತೆನೂ ಇಲ್ಲ. ಸರಿ ಸರಿ, ಈಗಾಗ್ಲೇ ತಡ ಆಗಿದೆ, ನಡೀರಿ ಊಟ ಮಾಡೋಣ. ಆಯ್ತು, ನಡೀರಿ ನಡೀರಿ. ಅಮ್ಮ ಪ್ರಿಯಾ ನಡಿ. ಜಗಳಾನೇ ನೆಪ ಮಾಡ್ಕೊಂಡು ಅಮರ್ ಚಿಕ್ಕಮ್ಮ ಮದ್ವೆ ನಿಲ್ಲಿಸ್ತಾರೆ ಅನ್ಕೊಂಡಿದ್ನಲ್ಲ, ಮತ್ತೆ ಮೊದ್ಲಿನ ಥರನೇ ಆಯ್ತು ಪರಿಸ್ಥಿತಿ. ಇವಾಗ ಈ ಮದ್ವೆನ ಹೇಗ್ ನಿಲ್ಸೋದು? ರಾಧಿಕಾ, ಏನ್ ಯೋಚನೆ ಮಾಡ್ತಿದ್ಯಾ? ನಡಿ ತಿನ್ನೋಣ. ಮದ್ವೆ ನಡೆಯುತ್ತೆ ಅಂದ್ಕೂಡ್ಲೆ ರಾಧಿಕಾ ಟೆನ್ಷನ್ ಮಾಡ್ಕೋತಿದ್ದಾಳಲ್ಲಮ್ಮ. ರಾಧಿಕಾ ಮನ್ಸಲ್ಲಿ ಅಮರ್ ಜೊತೆ ಪ್ರಿಯಾ ಮದ್ವೆ ನಡಿಬಾರ್ದು ಅನ್ನೋ ಉದ್ದೇಶ ಇರ್ಬೋದು. ಕಾರಣ ಏನಾಗಿರ್ಬೋದು? ಅದನ್ ಕಂಡು ಹಿಡಿದ್ರೆ ಶಕುಂತಲಾ ಮುಂದೆ ರಾಧಿಕಾನ ಸಿಕ್ಕಾಕ್ಸ್ಬೋದು. ಇನ್ಮೇಲಿಂದ ಅದನ್ನ ಕಂಡು ಹಿಡಿಯೋದೇ ನಮ್ ಕೆಲ್ಸ. ಏನ್ ಪ್ರಿಯಾ ಇದು? ನಂಗೂ ನಮ್ಮ ಅಕ್ಕಂಗೂ ನಮ್ಮ ಅಪ್ಪನ ಜೊತೆ ಇರೋ ಅನುಬಂಧ. ಪ್ರತಿ ತಂದೆನೂ ತಮ್ಮ ಮಕ್ಕಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೋತಾರೇನೋ, ಆದ್ರೆ ನಮ್ಮಪ್ಪ ಮಾತ್ರ ಇವಾಗ್ಲೂ ನಮ್ಮಿಬ್ರ ಮೇಲೆ
ಚಿಕ್ಕ ವಯಸ್ಸಲ್ಲಿ ತೋರಿಸಿದ ತರಾನೇ ಪ್ರೀತಿ ತೋರಿಸ್ತಾರೆ. ಅಷ್ಟೇ ಜೋಪಾನ ಮಾಡ್ತಾರೆ. ನಾವೂ ಅವ್ರನ್ನ ಹಾಗೆ ನೋಡ್ಕೋತೀವಿ. ನಮ್ಮ ಮದ್ವೆಯಿಂದ ನಮ್ಮ ಅಪ್ಪಂಗೆ ಅವ್ರ ಮಕ್ಳ ಮೇಲಿರೋ ಪ್ರೀತಿ, ನಮಗ್ ಅವ್ರ ಬಗ್ಗೆ ಇರೋ ಅನ್ಯೋನ್ಯತೆ ಮೊದ್ಲಿನ ತರ ಇರಲ್ವಲ್ಲ. ತಪ್ಪಿದ್ದಲ್ಲ ಪ್ರಿಯಾ, ಹೆಣ್ಮಕ್ಳು ಜೀವನ ಅಂದ್ರೇನೆ ಹಾಗೆ ಇರುತ್ತೆ. ಆದ್ರೆ ಪ್ರೀತಿ ವಿಷಯದಲ್ಲಿ ಪ್ರತಿ ಹೆಣ್ಣಿಗೂ ತವ್ರ ಮನೇಲಿ ಸಿಗೋ ಪ್ರೀತಿ ಗಂಡನ್ ಮನೇಲಿ ಸಿಗತ್ತೆ ಅಂತ ಹೇಳಕ್ಕಾಗಲ್ಲ. ಎಲ್ಲಾರ್ಗೂ ನಂತರ ಕೈಲಾಶ್ ಅವರಂತ ಒಳ್ಳೆ ಗಂಡ ಸಿಗ್ತಾರೆ ಅಂತಾನೂ ಹೇಳಕ್ಕಾಗಲ್ಲ. ಅಮರ್ ಕೂಡ ಒಳ್ಳೆಯವನೇ ಅಕ್ಕ. ಒಳ್ಳೆಯವನೇ ಆಗಿದ್ದ, ಆದ್ರೆ ಪರಿಸ್ಥಿತಿ ಅವನ್ನ ಈ ತರ ಬದಲಾಗೋ ಹಾಗೆ ಮಾಡಿದೆ. ನೋಡೋಣ ಮದ್ವೆ ಆದ್ಮೇಲೆ ಅಮರ್ನನ್ನ ಹೇಗ್ ನೋಡ್ಕೋತಾನೋ ಅಂತ. ನಿಜವಾದ ಒಳ್ಳೆತನ ಅವಾಗ ಮಾತಾಡ್ಸಿದ್ರೆ ಗೊತ್ತಾಗಲ್ಲ, ಪ್ರತಿದಿನ ಜೊತೆಲಿದ್ದಾಗ್ಲೇ ಗೊತ್ತಾಗೋದು. ಅಮರ್ ಒಳ್ಳೆ ಹುಡುಗ ಅಲ್ಲ ಅಂತಿದ್ಯಾ? ಪ್ರಿಯಾನ ಚೆನ್ನಾಗಿ ನೋಡ್ಕೊಳಲ್ಲ ಅಂತಿದ್ಯಾ? ನಾನ್ ಹೇಳಿದ್ ಹಾಗಲ್ಲ. ಯಾರ ವ್ಯಕ್ತಿತ್ವನೇ ಆದ್ರೂ ಅವ್ರ ಜೊತೆಲಿ ಜೀವನ ಮಾಡ್ದಾಗ್ಲೇ ಗೊತ್ತಾಗತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನನ್ ಹಣೆ ಬರ ಏನು ಅಂತ ಕಾಲನೇ ನಿರ್ಧಾರ ಮಾಡುತ್ತೆ. ನನ್ ಗಂಡ ಆಗೋನ್ ಹೇಗಿದ್ರು ನಾನ್ ಅಡ್ಜಸ್ಟ್ ಮಾಡ್ಕೋತೀನಿ, ಸಹಿಸ್ಕೋತೀನಿ. ಆದ್ರೆ ನನ್ ನೋವೆಲ್ಲ ನಮ್ಮ ಅಪ್ಪನಿಂದ ದೂರ ಇರ್ಬೇಕು ಅನ್ನೋದೇ. ಅಕ್ಕ, ನಿನ್ ಮದ್ವೆ ಆದ್ಮೇಲೆ ನಾನು ಇಲ್ಲಿ ಉಳ್ಕೊಂಡ್ರು ಕೂಡ ಕಡೆ ಪಕ್ಷ ದಿನ ಬಿಟ್ಟು ದಿನ ಆದ್ರೂ ಅಪ್ಪನ್ ನೋಡ್ಕೊಂಡ್ ಬರ್ತಿದ್ದೆ. ಆದ್ರೆ ಅತ್ತೆ ಮನೆಗ್ ಹೋದ್ಮೇಲೆ ಅದೆಲ್ಲ ಆಗಲ್ಲ ಅಲ್ವಾ? ಏನೇನೋ ಜವಾಬ್ದಾರಿಗಳು, ಅಡೆತಡೆಗಳು. ನಮ್ ನಿರ್ಧಾರಗಳು ನಮ್ ಕೈಲಿರಲ್ಲ. ನೋಡ್ಬೇಕನ್ಸ್ದಾಗ ಅಪ್ಪನ್ ನೋಡಕ್ಕಾಗಲ್ಲ. ಅದನ್ನ ನೆನ್ಸ್ಕೊಂಡ್ರೇನೆ ತುಂಬಾ ಕಷ್ಟ ಆಗತ್ತೆ. ಅಪ್ಪನ್ ಬಿಟ್ಟು ನನ್ ಕೈಲಿ ಇರಕ್ಕಾಗುತ್ತೋ ಇಲ್ವೋ ನಂಗ್ ಗೊತ್ತಾಗ್ತಿಲ್ಲ ಅಕ್ಕ. ಪ್ರಾಣದ ಥರ ನೋಡ್ಕೊಳ್ಳೋ ತಂದೆ ಕೈ ಕೆಳಗೆ ಬೆಳೆದಿರೋ ಪ್ರತಿ ಹೆಣ್ಣಿಗೂ ಈ ಬಾಧೆ ತಪ್ಪಿದ್ದಲ್ವೇನೋ. ಆದ್ರೆ ಮಾವನವ್ರು ತೋರಿಸೋ ಪ್ರೀತಿ, ಮಾತುಕತೆ, ಆತ್ಮೀಯತೆ ಹೊರಗ್ನವ್ರಿಗೆ ಆ ಸಂಬಂಧ ಕಳ್ಕೋಬಾರ್ದು ಅನ್ಸ್ಬಿಡುತ್ತೆ. ಮಕ್ಕಳಾಗಿ ನಿಮ್ಗಂತೂ ಇನ್ನೂ ಕಷ್ಟನೇ. ಅಕ್ಕ, ನಾವು ಮಾತ್ರ ನಮ್ಮ ಮಕ್ಳನ್ನ ನಮ್ಮಪ್ಪನ ಕೈ ಕೆಳಗೆ ಬೆಳೆಯೋ ತರ ಮಾಡ್ಬೇಕು. ಅವಾಗ ಅವರು ಒಳ್ಳೆ ಮನುಷ್ಯರಾಗಿ ಬೆಳೆದು ನಮ್ಗೆ ದೊಡ್ಡ ಹೆಸರು ತರ್ತಾರೆ. ಏನಂತೀಯ ಅಕ್ಕ? ನಾನಂತೂ ಮದ್ವೆ ಆದ್ಮೇಲೆ ಅಮರ್ಗೆ ಒಂದೇ ಒಂದ್ ಡಿಮ್ಯಾಂಡ್ ಇಡ್ತೀನಿ. ಸಾಧ್ಯ ಆದ್ರೆ ದಿನಾ ನಮ್ಮಪ್ಪನ್ ನೋಡ್ಕೊಂಡ್ ಬರೋ ಅವಕಾಶ ಕೊಡು ಅಂತ. ಕೊಡ್ತಾನೆ ಅಂತಾನೆ ಅನ್ಕೊಂಡಿದೀನಿ. ಸರಿ ಪ್ರಿಯಾ, ಏನೇನೋ ಯೋಚನೆ ಮಾಡೋದ್ ಬಿಟ್ಟು ಮಲ್ಕು. ಈಗಾಗ್ಲೇ ತುಂಬಾ ತಡ ಆಗಿದೆ. ಸರಿ ಅಕ್ಕ, ಗುಡ್ ನೈಟ್. ಗುಡ್ ನೈಟ್ ಸಾಹೇಬ್ರೆ. ಗುಡ್ ನೈಟ್. ಗುಡ್ ನೈಟ್ ಪ್ರಿಯಾ. ರಾಧಿಕಾ, ನಿನ್ ತಂಗಿ ನಿಮ್ ತಂದೆ ಬಗ್ಗೆ ಬೆಳೆಸ್ಕೊಂಡಿರೋ ಪ್ರೀತಿ ನೋಡ್ತಿದ್ರೆ ನಾಳೆ ಅವ್ರಿಗಿರೋ ಕಾಯಿಲೆ ವಿಷಯ ಗೊತ್ತಾದಾಗ ತಡ್ಕೋತಾಳ ಅಂತ ಯೋಚನೆ. ಚಿಕ್ಕ ವಯಸ್ಸಿಂದನೂ ಪ್ರಿಯಾ ಅಪ್ಪನ ಜೊತೆನೆ ಜಾಸ್ತಿ ಅನ್ಯೋನ್ಯತೆ ಬೆಳೆಸ್ಕೊಂಡಿದ್ದಾಳೆ. ಒಂದ್ಸಲ ನಮ್ಮ ಅಪ್ಪನ ಕಾಲಕ್ಕೆ ಕಲ್ ತಗಲಿ ಸ್ವಲ್ಪ ರಕ್ತ ಬಂದಿದ್ದಕ್ಕೇನೆ ಅವಳು ತಡಿಯೋಕಾಗ್ದೆ ಅತ್ ಬಿಟ್ಟಿದ್ಲು. ಆ ಗಾಯ ವಾಸಿಯಾಗೋವರೆಗೂ ಅವಳು ಸರಿಯಾಗಿ ಊಟನೇ ಮಾಡ್ತಿರ್ಲಿಲ್ಲ. ಅಂಥದ್ರಲ್ಲಿ
ನಮ್ಮಪ್ಪ ಜಾಸ್ತಿ ದಿನ ಬದುಕಲ್ಲ ಅಂತ ಗೊತ್ತಾದ್ರೆ ಪ್ರಿಯಾ ಏನಾಗ್ಬಿಡ್ತಾಳೋ ಅಂತ ಭಯದಿಂದನೇ ನಾನು ಅಮ್ಮ ಆ ನಿಜಾನ ಅವಳಿಂದ ಮುಚ್ಚಿಟ್ಟಿದೀವಿ. ರಾಧಿಕಾ, ದೇವ್ರ ಲೀಲೆ ಏನು ಅಂತ ಯಾವತ್ತೂ ಅರ್ಥ ಆಗಲ್ಲ ರಾಧಿಕಾ. ಒಬ್ಬ ಮನುಷ್ಯನ್ಗೆ ಹತ್ರದವ್ರ ಪ್ರೀತಿ ಕಮ್ಮಿ ಆದ್ರೆ ಮನಸ್ಸಿಗೆ ಗಾಯ ಆಗುತ್ತೆ. ತುಂಬಾ ಜಾಸ್ತಿ ಹಚ್ಕೊಂಡವರು ದೂರ ಆದ್ರೆ ಎದೆ ಒಡೆದು ಹೋಗುತ್ತೆ. ನೋಡು, ಪ್ರತಿ ವಿಷಯದಲ್ಲೂ ನಾವಿಬ್ರೆ ಪ್ರಿಯಾಗೆ ಸಪೋರ್ಟ್ ಮಾಡಬೇಕು, ಧೈರ್ಯ ತುಂಬಬೇಕು. ಎಕ್ಸ್ಕ್ಯೂಸ್ ಮೀ. ಹೇಳಿ ಸರ್. ಇದು ಮನೆ ನಂಬರ್ 4143ನಾ? ಹೌದು ಸರ್. ಈ ಮನೆ ಮಾರ್ತಿದಾರಂತೆ, ನಿಜಾನಾ? ಮಾರೋದಕ್ಕೆ ಇದು ಮನೆ ಅಲ್ಲ ಸರ್, ಅಮರ್ ಅವ್ರ ಗೆಸ್ಟ್ ಹೌಸ್. ನಿಮ್ಮ ಅಮರ್ ಅವ್ರ ಮನೇಲಿದ್ದಾರಾ? ಇದ್ದಾರೆ ಸರ್. ಮೀಟ್ ಆಗ್ಬೋದಾ? ನಾಳೆ ಬೆಳಗ್ಗೆ ಬನ್ನಿ ಸರ್. ಅಮರ್ ಒಂದ್ ವೇಳೆ ಹೊರಗಡೆ ಹೋದ್ರೆ ಒಳಗಡೆ ಹುಡುಕ್ದಾಗ ಏನಾದ್ರೂ ಸಾಕ್ಷಿ ಸಿಗ್ಬೋದು. ಓಕೆ. ಕರುಣೆ ತೋರಿಸು ಬಡಪಾಯಿಗೆ ಅತಿಯಾಗಿದೆ ಆಕರ್ಷಣೆ ಏನಾದರೂ ಮೀನೆ ಹೊಣೆ ಇರಲಾರೆ ಸುಮ್ಮನೆ ತುಸು ಕರುಣೆ ತೋರಿಸು ಬಡಪಾಯಿಗೆ. ಮರ್ತ್ ಬಿಡೋಕೆ ನೀನ್ ಬರೀ ನೆನಪಲ್ಲ ರಾಧಿಕಾ, ನನ್ ಪ್ರಾಣ. ನಿನ್ನ ನೋಡುವವರೆಗೂ ತಿಳಿಯದು, ನಿನ್ನ ನೋಡದೆ ಅರೆಕ್ಷಣವೂ ಇರಲಾರೆ ಎಂದು. ನೀನು ಸಿಗೋವರೆಗೂ ತಿಳಿಯದು, ನಿನ್ನ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವೆ ಎಂದು. ನಿನ್ನ ಜೊತೆ ಮಾತನಾಡುವವರೆಗೂ ತಿಳಿಯದು, ನಿನ್ನ ಜೊತೆ ಮಾತನಾಡದೆ ತುಟಿಗಳು ಇರಲಾರವೆಂದು. ನನ್ನ ಪ್ರೇಮಕ್ಕೆ ಅರ್ಥವೇ ಇಲ್ಲ,
ನಿನ್ನ ಜೊತೆ ಇಲ್ಲದಿದ್ದರೆ. ನನ್ನ ಜೀವನಕ್ಕೆ ಗುರಿಯೇ ಇಲ್ಲ ನೀ ನನ್ನ ಜೊತೆ ಇಲ್ಲದಿದ್ದರೆ. ನನ್ನುಸಿರೇ ನೀನಾಗಿರುವಾಗ, ನನ್ನೆದೆ ಬಡಿತ ನೀನೇ ಆಗಿರುವಾಗ, ನಾನೇ ನೀನಾಗಿ ಬದಲಾಗಿರುವಾಗ ನನಗೊಂದು ಬೆಲೆ ಬರುವುದು ನಿನ್ನ ಸಾಂಗತ್ಯದಲ್ಲಿ ಮಾತ್ರವೇ. ಮದುವೆಯಿಂದ ನಮ್ಮ ಪ್ರೀತಿಗೆ ಪರಿಪೂರ್ಣತೆ ಬರುತ್ತೆ ಅಂದ್ಕೊಂಡಿದ್ದೆ. ನೀನು ನನ್ನಿಂದ ದೂರ ಆಗಿ ಆ ಪ್ರೀತಿ ದ್ವೇಷ ಆಗಿ ನಿನ್ ಮೇಲ್ ಪ್ರತೀಕಾರ ತೀರ್ಸ್ಕೊಳ್ಳೋ ತರ ಮಾಡುತ್ತೆ ಅಂತ, ನನ್ ಮನ್ಸು ಬದಲಾಗುತ್ತೆ ಅಂತ ಕನಸಿನಲ್ಲೂ ನಾನು ಅಂದ್ಕೊಂಡಿರ್ಲಿಲ್ಲ ರಾಧಿಕಾ.